ಇದಲ್ಲ ಯಾವಾಗ ಕೈ ಕೊಡ್ತೈತೆ ಗೊತ್ತಿಲ್ಲ. ಹೌದಲ್ಲ? ಮತ್ತಂಥವ್ರು ಮಾಡ್ಕೊಂಡವ್ರು ಯಾರು ಇದ್ರು ಯಾಕೆ ಹೋಗಿ ಎಜ್ಜ ಅಂತ ತಿಳ್ಕೊಂಡು ಸಿಟ್ಟಿಗೆ ಎದ್ದಿರತ್ತೀನಿ. ಒಂದೊಂದು ಕಡೆ ಏನು ಮಾಡ್ತಾರೆ ಅಂತಂದ್ರೆ ರಾತ್ರಿ ಹೊತ್ತು ಮದುವೆ ಮಾಡ್ತಿರ್ತಾರೆ ಗೋಧೂಳಿ ಮುಹೂರ್ತದಾಗ ಅಂತ ತಿಳ್ಕೊಂಡು. ಪ್ಯಾಟ್ಯಾಗ ಮುಂಬೈ ಪುನಾದಂಥ ಶಹರದೊಳಗೆ ಏನ್ರಿ ಅವ ಸಾಯಂಕಾಲ ಕರೆಂಟ್ ಹೊತ್ತು ಮುಳುಗ್ಯದ ಕಲ್ಯಾಣ ಮಂಟಪದೊಳಗೆ ಮದುವೆ ನಡೆದದ. ಇನ್ನೇನು ಅಕ್ಕಿನ ಕೊಳ್ಳಾಗ ತಾಳಿ ಕಟ್ಟಬೇಕು ಅನ್ನೋದ್ರೊಳಗಾಗಿ ಹಿಂಗೆ ಕರೆಂಟ್ ಬತ್ತು ನೋಡ್ರಿ. ತಾಳಿ ಕಟ್ಟಬೇಕು ಅನ್ನೋದ್ರೊಳಗೆ ಕರೆಂಟ್ ಹೋತು, ಹೋಗಿ ಇನ್ನೇನು ಹೋಯ್ತು ಅಂತ ತಿಳ್ಕೊಂಡು ಅನ್ನೋದ್ರೊಳಗೆ ಒಂದು 2 ನಿಮಿಷದೊಳಗೆ ಕರೆಂಟ್ ಬಂತು. ಕರೆಂಟ್ ಬಂದ ಬಳಕ ನೋಡ್ತಾರೆ ಅವನು ಕೊಳ್ಳ ಕಟ್ಟೆ ನಾವು ತಾಳಿ. ಎಂಥ ಫಜಿತಿ ಇದು, ಹೌದಲ್ಲ? ಎಲ್ಲಿಗೆ ಬಂದಿತ್ತು ವಿಷಯ? ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ತಕ್ಕಂಥ ಸಂದರ್ಭದೊಳಗೆ ಏನಾದರೂ ಕುರುಬು ಕೊಡು. 3 ಕುರುಬು ಕೊಟ್ಟ. ಎಂಥ ಕುರುಬು? ಕಟ್ಕೊಂಡಿರ್ತಕ್ಕಂಥ ಜಡಿ ತಾನಾಗಿಯೇ ಬಿಚ್ಚದ, ಉಟ್ಕೊಂಡಿರ್ತಕ್ಕಂಥ ಸೀರೆಯ ನೀರಿಗೆ ತಾನಾಗಿಯೇ ಕಳಿಸ್ತದ, ಕಡೆಯಲು ಹೋದ ಮೊಸರು ಕಲ್ಲಾಗ್ತದ. ಈ 3 ಘಟನೆ ಯಾವ ದಿವಸ ನಡೆದದ ಆ ದಿವಸ ನಿನ್ನ ಅಣ್ಣನ ಪ್ರಾಣ ಶಿವನ ಪಾದ ಸೇರಿತು ಅಂತ ನೀ ತಿಳ್ಕೋಬೇಕು. ಈ ಕುರುಹು ಕೊಟ್ಟ ಅಣ್ಣ ಆಯ್ತು ಅಂತ ತಿಳ್ಕೊಂಡು ಪಾಪ ಗಂಡನ ಮನೆಗೆ ಹೋದಳು ಮುಕ್ತಾಯಕ್ಕ. ಹಿಂಗ 5-6 ತಿಂಗಳು ಆಗಿ ಬಿಟ್ಟಿತ್ತು. ಇನ್ನೇನು ಈಗ ಹೆಂಗ ಮುಂದೆ ಮಳೆಗಾಲ, ಹೊಲದಾಗ ಒಂದಿಟ್ಟು ಎಲ್ಲ ಹೊಲ ಸ್ವಚ್ಛ ಮಾಡಬೇಕು ಅಂತ ತಿಳ್ಕೊಂಡು ಒಕ್ಕಲಿಗ ರೈತ ಒಂದು ಕುಟುಂಬ ಅದು. ಹೊಲಕ್ಕೆ ದುಡಿಯಾಕಂತ ಹೋಗ್ಯಾನ ಅಣ್ಣ ಜಗಣ್ಣ. ಆ ದಿವಸ ದುಡ್ದಾನ ಕತ್ತಲೆ ಆಗೋ ತನಕ ದುಡ್ದಾನ. ಇನ್ನೇನು ಮನೆಗೆ ಹೋಗ್ಬೇಕು ಕತ್ತಲೆ ಆಗೈತಿ ಅಂತ ತಿಳ್ಕೊಂಡು ಹೆಗಲ ಮ್ಯಾಲ ಆ ಸಲಕಿ ಅಥವಾ ಗುದ್ಲಿ ಹಿಂಗೆ ಇಟ್ಟುಕೊಂಡು ಬರತಕ್ಕಂಥ ಸಮಯದೊಳಗೆ ಎಡಕ ಬಲಕ ಗಿಡ ಗಂಟಿ ಬೆಳೆದಿದ್ದು ಮುಂದೆ ಹೋಗಿ ನೋಡ್ತಾನ ಏನೋ ಒಂದು ಮಿರಿ ಮಿಂಚಾಕತ್ತಿತ್ತು ಬೆಳಕ ಪ್ರಕಾಶ. ಹತ್ತಿರ ಹೋಗಿ ನೋಡ್ತಾನ ಒಂದು ನಾಗರ ಹಾವ ತೆಲೆಯಾಗಿರ್ತಕ್ಕಂಥ ಮಣಿ ನೆಲದ ಮೇಲೆ ಇಟ್ಟು ಆ ಮಣಿಯ ಬೆಳಕಿನೊಳಗೆ ಆಡಾಕತ್ತಿತ್ತು ನಾಗರ ಹಾವ. ಇದು ನೋಡ್ದ ಯಾರು ಅಜಗಣ್ಣ ನೋಡ್ದ, ವಿಚಾರ ಮಾಡ್ತಾನ ಒಂದು ಸಾಮಾನ್ಯ ವಿಷಜಂತು ನಾಗರ ಹಾವು. ಸಾಮಾನ್ಯ ವಿಷಜಂತು ನಾಗರ ಹಾವಿನ ಮಸ್ತಕದೊಳಗೆ ಒಂದು ರತ್ನ ಇರಬೇಕಾದ್ರ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠ ಈ ಮನುಷ್ಯ ಜನ್ಮ. ನಮ್ಮೊಳಗೂ ಕೂಡ ಒಂದು ರತ್ನ ಇರಬೇಕಲ್ಲ. ಇದು ತನ್ನ ರತ್ನದ ಬೆಳಕಿನೊಳಗೆ ಹೆಂಗ ಆನಂದದಿಂದ ಆಡಾಕತ್ತದ, ನಾನು ಕೂಡ ನಮ್ಮ ಒಳಗಡೆ ಇರ್ತಕ್ಕಂಥ ಆ ಜ್ಞಾನ ಅನ್ನೋ ಆ ಪ್ರಾಣಲಿಂಗ ಎಂಬತಕ್ಕಂಥ ರತ್ನದೊಳಗ ಬೆಳಕಿನೊಳಗ ಆನಂದದಿಂದ ಆಡಬೇಕು ಅಂತ ತಿಳ್ಕೊಂಡು ಅಂದಿನಿಂದ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರ ಬಹಿರಂಗದೊಳಗೆ ಏನು ಪಠಣ ಮಾಡ್ತಿದ್ದ, ಅಂದಿನಿಂದ ಏನು ಮಾಡಾಕತ್ತ ಅಂತಂದ್ರ ಅಂತರಂಗದೊಳಗ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರದಿಂದ ಪ್ರಾಣಲಿಂಗ ಪೂಜೆ ಮಾಡಾಕತ್ತಿದ್ದ. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತ ಬರ್ತಾವ. ಈಗ ಗುರುಗಳು ನಿಮ್ ಕೊಳ್ಳ ಕಟ್ತಾರಲ್ಲ, ಅಜ್ಜ ನಿಮ್ ಕೊಳ್ಳ ಕಟ್ತಾರಲ್ಲ, ಅದು ಯಾವ ಲಿಂಗ? ಇಷ್ಟಲಿಂಗ. ಆ ಇಷ್ಟಲಿಂಗದ ಪೂಜೆಯನ್ನ ಮಾಡ್ಕೊಂತ ಸಾಧನ ಮಾಡ್ಕೊಂತ ಹೋದಾಗ ಆ ಲಿಂಗದ ಒಳಗಿನ ಬೆಳಕ ನಮ್ಮ ಒಳಗ ಅಂದ್ರೆ ಈ 2 ಭ್ರೂ ಮಧ್ಯದೊಳಗ ನಾವೇನು ಕಾಣ್ತೀವಲ್ಲ ಅದಕ್ಕೆ ಪ್ರಾಣಲಿಂಗ ಅಂತ ಕರೀತಾರೆ. ಯಾವಾಗ ಆ ಕೆಂಪಾಗಿರ್ತಕ್ಕಂಥ ಪ್ರಾಣಲಿಂಗ ನಮ್ಮ ಒಳಗ ಪೂರ್ತಿ ಬೆಳಕಾಗ್ತದಲ್ಲ, ನಮ್ಮ ಇಡೀ ಶರೀರವೇ ಲಿಂಗ ಸ್ವರೂಪ ಯಾವಾಗ ಆಗ್ತದ ಅದಕ್ಕೆ ಭಾವಲಿಂಗ ಅಂತ ಕರೀತಾರೆ. ಲಿಂಗ ಪೂಜೆ ಮಾಡ್ಕೋತೀರವ? ಲಿಂಗಾಯತ್ರದಿರಲ್ಲ ಇದ್ರೊಳಗೆ? ಇಲ್ಲ. ಯಾಕಂತಂದ್ರೆ ಗ್ರಾಮದೇವಿ ಜಾತ್ರೆ ಅಂದ್ರೆ ಎಲ್ಲರೂ ಇರ್ತೀರಿ, ಧರ್ಮ ಎಲ್ಲ ಒಂದೇ ಅದ. ಆದ್ರೆ ಲಿಂಗವಂತರು ಲಿಂಗ ಪೂಜೆ ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠ, ಹೌದಲ್ಲ? ಯಾಕಂತಂದ್ರೆ ನಮ್ಮ ಲಿಂಗಾಯತರ ಪರಿಸ್ಥಿತಿ ಹೆಂಗಾಗೈತಿ ಅಂತಂದ್ರೆ, ತಮ್ಮ ನೀ ಯಾರು ಅಪ್ಪವ್ರನ್ನ ಲಿಂಗಾಯತರು ಎಷ್ಟು ಬಾಯಿ ತೆಗೆದು ಹೇಳ್ತಾವ. ನಾವು ಲಿಂಗಾಯತರಿ. ಲಿಂಗ ಎಲ್ಲೈತೋ ತಮ್ಮ? ಅಪ್ಪಗೊಳಕ್ ಕೇಳಬೇಡ್ರಿ. ಲಿಂಗ ಅಂದ್ರೆ ಕೇಳಕ್ ಹೋಗ್ಬೇಡ್ರಿ. ನೀ ಯಾರು? ಲಿಂಗಾಯತ. ಹೆಂಗಾಗ್ಯದ ನಮ್ಮ ಪರಿಸ್ಥಿತಿ ಅಂತಂದ್ರ, ಒಬ್ಬ ಬೇಟೆಗಾರ ವಿಚಾರ ಮಾಡ್ದ, ಇವತ್ತು ಕಾಡಿಗೆ ಹೋಗಿ ಹುಲಿನ ಬೇಟೆ ಆಡಬೇಕು. ಆಯ್ತು ಅಂತ ತಿಳ್ಕೊಂಡು ಕಾಡಿಗೆ ಹೋಗೇ ಬಿಟ್ಟ. ಘೋರವಾಗಿರ್ತಕ್ಕಂಥ ಅರಣ್ಯ, ಹುಲಿ ಇರ್ತಕ್ಕಂಥ ಅರಣ್ಯ, ಹುಲಿ ಎದುರಿಗೆ ಬಂದೇ ಬಿಡ್ತು. ಅದನ್ನ ಹೊಡಿಬೇಕು ಅಂತ ತಿಳ್ಕೊಂಡು ಹೆಗಲಿಗೆ ಹಾಕೊಂಡಿದ್ದ ಹಿಂಗ ಬಂದೂಕ ತೆಗಿಬೇಕು ಅಂತಾನ ಮನ್ಯಾಗ ಬಂದೂಕ ಮರ್ತು ಬಂದ್ಬಿಟ್ಟ. ನಾವು ಯಾವಾಗ ಬಂದೂಕ ಮರ್ತು ಬಂದೀನಿ ಅನ್ನೋದು ಗೊತ್ತಾಗಿ ಎದಿ ಝಲ್ ಅಂತ ಒಂದು
ಶಿವ ಅಂತ ತಿಳ್ಕೊಂಡು ಹಿಂಗೆ ಎದಿ ಮೇಲೆ ಹಿಂಗೆ ಕೈ ಇಟ್ಕೊಳ್ಳೋದಕ್ಕೆ ಏನಾಯ್ತು, ಕಿಶಾದಾಗಿ ಏನೋ ಇದ್ದಂಗೆ ಆಯ್ತು, ಜೇಬದೊಳಗೆ ಏನೋ ಇದ್ದಂಗೆ ಅನಿಸ್ತು. ತೆಗೆದು ನೋಡ್ತಾನ ಬಂದೂಕಿನ ಲೈಸೆನ್ಸ್ ಇತ್ತು. ಅದು ಕೈಯಾಗಿ ಹಿಡಿದು ಆ ಹುಲಿಗಂತನ, ಏ ಹುಲಿ ನನ್ನ ಕಡೆಗೆ ಬರಾಕ್ ಹೋಗಬೇಡ, ಬಂದಿ ಅಂದ್ರೆ ನಿನಗೆ ಸುಟ್ಟ ಬಿಡ್ತೀನಿ, ನೋಡು ಕೈಯಾಗ ಲೈಸೆನ್ಸ್ ಅದ, ಲೈಸೆನ್ಸ್. ಅವಾಗ ಹುಲಿ ಅಂತೂ, ಏ ಬುದ್ಧಿಗೇಡಿ, ಆ ಲೈಸೆನ್ಸ್ ತಗೊಂಡು ನಾ ಏನ್ ಮಾಡ್ಲು, ಆ ಲೈಸೆನ್ಸ್ ಸುಡಲ್ಲ ನನಗ, ಬಂದೂಕ್ ಸುಡ್ತದ, ಬಂದೂಕಿದ್ರೆ ಹೇಳು ಅಂತ ತಿಳ್ಕೊಂಡು ಆ ಹುಲಿ ಅಂತದ, ಅದಕ್ಕ ಲಿಂಗಾಯತ ಅನ್ನೋದು ಲೈಸೆನ್ಸ್ ಇದ್ದಂಗದ, ಕೊಳ್ಳಾಗಿದ್ದ ಲಿಂಗ ಅನ್ನೋದು ಬಂದೂಕ್ ಇದ್ದಂಗದ, ಅದಕ್ಕೆ ಕೊಳ್ಳಾಗ ಲಿಂಗ ಕಟ್ಕೋರಿ, ಅವರು ಲಿಂಗ ಕಟ್ಕೊಳ್ರಿ. ಹೆಸರಿಗ ಲಿಂಗಾಯತ ಅನ್ನಿಸ್ಕೊಳಕ್ ಹೋಗ್ಬೇಡ್ರಿ, ನಿಜವಾದ ಲಿಂಗಾಯತ ಅನಿಸ್ಕೊಳ್ರಿ. ಬುದ್ಧಿ ಇದ್ದವ ಬುದ್ಧಿವಂತ, ವಿದ್ಯಾ ಇದ್ದವ ವಿದ್ಯಾವಂತ, ಸಿರಿ ಇದ್ದವ ಶ್ರೀಮಂತ, ಅಂಗದ ಮೇಲೆ ಲಿಂಗ ಇದ್ದವ ಲಿಂಗವಂತ. ಮತ್ತು ಕೊಳ್ಳಾಗ ಲಿಂಗ ಇದ್ದಿದ್ದಿಲ್ಲ ಅಂತಂದ್ರೆ ನೀವು ಯಾರು ಅನ್ನೋದು ನೀವ ತಿಳ್ಕೊಂಡ್ಬಿಡ್ರಿ, ಹೆಚ್ಚಿಗೆ ನಾ ಹೇಳೋದಿಲ್ಲ. ಇಲ್ಲಿ ನಿತ್ಯವೂ ಕೂಡ ಇಷ್ಟಲಿಂಗದ ಪೂಜೆಯನ್ನ ಮಾಡ್ತಕ್ಕಂಥ ಯಾರು ಅಜಗಣ್ಣ ಪ್ರಾಣಲಿಂಗ ಪೂಜೆ ಮಾಡಕ್ಕೆ ಶುರು ಮಾಡಿಬಿಟ್ಟ. ಪ್ರಾಣಲಿಂಗ ಪೂಜೆ ನೋಡ್ರಿನಿಲ್ಲ ಹೆಂಗಿರ್ತದ, ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ, ಗಂಗೆ ಯಮುನೆಗಳ ಸಂಗಮದೊಳ್ಮಿಂದು ಶೃಂಗಾಟದು ಪರಿಯ ರಂಗಮಂಟಪದೋಳು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ. ಪ್ರಾಣಲಿಂಗ ಪೂಜೆ ಮಾಡಬೇಕಾಗಿತ್ತು ಅಂತಂದ್ರ ಈಡ ಪಿಂಗಳ ಸುಷುಮ್ನಾಳ ಅಂತ ಬರ್ತದ, ಇಲ್ಲಿ ಸಹಸ್ರಾರ ಅಂತ ಬರ್ತದ. ಅಲ್ಲಿ ಕುಂತು ಆನಂದದಿಂದ ಅನುಭವಿಸ್ತಕ್ಕಂಥದ್ದು ಅದು ಪ್ರಾಣಲಿಂಗ ಪೂಜೆ. ಇಂಥ ಪ್ರಾಣಲಿಂಗ ಪೂಜೆಯೊಳಗ ತಲ್ಲಿನ ಆಗಿಬಿಟ್ಟ ಅಜಗಣ್ಣ. ಬಹಿರಂಗದ ಎಲ್ಲಾ ವ್ಯವಹಾರ ಮರ್ತು ಬಿಟ್ಟ. ಜನ ಎಲ್ಲ ತಿಳ್ಕೊಳ್ಳಕತ್ರು ಅಜಗಣ್ಣಗ ಹುಚ್ಚಿಡದ. ಯಾಕ? ಯಾವಾಗ ನೋಡ್ತೇವ ತನ್ನೊಳಗ ಇರ್ತಾನ, ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ಕೊಂತ ಇರ್ತಾನ. ಒಂದು ದಿವಸ ಏನಾಗ್ಯದ ಅಂತಂದ್ರ, ತನ್ನ ಮನಿಯೊಳಗೆ ಬರ್ತಕ್ಕಂಥ ಸಮಯದೊಳಗ ಮನಿ ಬಾಗಿಲನ್ನು ದೊಡ್ಡದೈತೆ ಅನ್ನೋದು ಮರ್ತ ನೇರವಾಗಿ ಹಂಗ ಬರಾಕ ನಡೆದಿದ್ದ. ಆ ಬಾಗಿಲಿನ ಹಣಿ ಪಟ್ಟಿ ಇಲ್ಲಿ ಹಣಿಗೆ ಬಡಿಯದೆ ತಡ ಧಪ್ ಅಂತ ಬಿದ್ದ, ಪ್ರಾಣ ಹೋಗಿ ಬಿಡುತ್ತು, ಜೀವ ಹೋಗಿ ಬಿಡುತ್ತು. ಇಲ್ಲಿ ತಂಗಿ ಗಂಡನ ಮನಿಯೊಳಗ ಗಂಡಗ ಹೊಲಕ್ಕ ಬುತ್ತಿ ಕಟ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ರೊಟ್ಟಿ ಮಾಡಾಕತ್ತಾಳ. ರೊಟ್ಟಿ ಮಾಡಾಳಿಗೆ ಏನಾಯ್ತು ಅಂತಂದ್ರ ಕಟ್ಕೊಂಡಿರ್ತಕ್ಕಂಥ ಜಡಿ ಬಿಚ್ಚಿ ಬಿಡುತ್ತೆ. ಈಗ ಕಟ್ಕೊಂಡಿದ್ದೆ, ಇದು ಯಾಕೆ ಬಿಚ್ಚತಲ್ಲ ಅಂತ ತಿಳ್ಕೊಂಡು ಕೈ ತೊಳ್ಕೊಂಡು ಹಿಂಗ ಜಡಿ ಹಿಂಗ ಕಟ್ಕೊಂಡು ಹಿಂಗ ಮುಂದೆ ಒಂದ್ 2 ಹೆಜ್ಜೆ ಹೋಗ್ಬೇಕು ಅಂತಾಳ. ಉಟ್ಕೊಂಡಿರ್ತಕ್ಕಂಥ ಸೀರೆಯ ನೀರಿಗೇನು ಕೂಡ ಕಳಚಿಬಿಟ್ಟು, ಇವತ್ತು ಹಿಂಗ ಯಾಕೆ ಆಗಕತ್ತೈತಿ ಅಂತ ತಿಳ್ಕೊಂಡು ಇನ್ನು ಮಜ್ಗಿನಾರ ಕಡಿಬೇಕು ಅಂತ ತಿಳ್ಕೊಂಡು ಮಜ್ಗಿ ಕಡಿಯಾಕ ಹೋಗ್ತಾಳ. ಮೊಸರ ಕಲ್ಲಾಗ್ಬಿಟ್ಟದ. ಯಾವಾಗ ಮೊಸರು ಕಲ್ಲಾಗ್ಬಿಡ್ತು, ಅಣ್ಣ ಹೇಳಿದ ಮಾತು ನೆನಪಾತು. ನೋಡು ತಂಗಿ, ಯಾವಾಗ ನನ್ನ ಜೀವಕ್ಕ ಕುತ್ತು ಬರ್ತದ, ಕಟ್ಕೊಂಡಿರ್ತಕ್ಕಂಥ ಜಡಿ ತಾನಾಗಿಯೇ ಬಿಚ್ಚತದ, ಉಟ್ಕೊಂಡಿರ್ತಕ್ಕಂಥ ಸೀರೆಯ ನೀರಿಗೆ ತಾನಾಗಿಯೇ ಕಳಿಸ್ತವ, ಕಡಿಯಾಕ ಹೋಗಿದ್ದು ಮೊಸರು ಕಲ್ಲ ಆಗ್ತದ. ಯಾವಾಗ ಈ 3 ಘಟನೆ ನಡೀತವ, ಅವಾಗ ನನ್ನ ಪ್ರಾಣ ಶಿವನ ಪಾದ ಸೇರ್ತು ಅಂತ ತಿಳ್ಕೋಬೇಕು ಅಂತ ತಿಳ್ಕೊಂಡು ಹೇಳಿದ್ದು ನೆನಪಾಗಿ ಎಲ್ಲವನ್ನ ಬಿಟ್ಟು ಅಣ್ಣ ಅಂತ ತಿಳ್ಕೊಂಡು ಓಡ್ಕೊಂತ ತವ್ರ ಮನೆಗೆ ಬರ್ತಾಳ. ಅಣ್ಣನ ಪ್ರಾಣ ಹೋಗಿ ಬಿಟ್ಟಿತ್ತು. ಮಂದಿ ನೆರೆದು ಬಿಟ್ಟಿದ್ರು. ಹತ್ರ ಹೋಗಿ ಆ ಅಣ್ಣನ ತಲೆ ಹತ್ರ ಕುತ್ಕೊಂಡು ಆತನ ತಲೆಯನ್ನು ಹಿಂಗ ತೊಡಿ ಮೇಲೆ ಇಟ್ಕೊಂಡು ಒಂದು ಕೈಯಿಂದ ಆ ಅಣ್ಣನ ತಲೆಯನ್ನು ಹಿಡಿದು ಒಂದು ಕೈಯಿಂದ ಹಿಂಗ ಗೋಣನ ಹಿಂಗ ಇಟ್ಕೊಂಡು ಒಂದೇ ಸವನ ಕಣ್ಣೀರನ್ನ ಸುರಿಸ್ತಾ ಅಳ್ಳಾಕತ್ತಾಳ. ಏನಂತ? ಅರಿವು ಅಣಲೊಳಗಿಕ್ಕಿ ಅಗಿವುತ್ತಿದೆ ಮರ್ತ್ಯ ಲೋಕವೆಲ್ಲವೂ, ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ, ನಾನೆಂತು ಬದುಕುವೆನಣ್ಣ, ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು, ಎನ್ನ ಕಣ್ಣ ಕಟ್ಟಿ ಕನ್ನಡಿಗೆ ತೋರಿತ್ತು ಅಜಗಣ್ಣ ನಿನ್ನ ಯೋಗ. ಅಣ್ಣ, ಇದು ಸ್ವಾರ್ಥ ಪ್ರಪಂಚ ಅದ, ಅಜ್ಞಾನದ ಪ್ರಪಂಚ ಅದ. ಮಹಾಜ್ಞಾನಿಯಾಗಿರ್ತಕ್ಕಂಥ ನೀನು ಇಂಥ ಅಜ್ಞಾನದ ಪ್ರಪಂಚದೊಳಗೆ ನನಗೆ ಬಿಟ್ಟು ಹೋಗಿಬಿಟ್ಟಿ. ನೀನು ಪರಿಪೂರ್ಣನಾಗಿರ್ತಕ್ಕಂಥ ಜ್ಞಾನಿ, ಇದ್ದ ಸ್ಥಿತಿಯಲ್ಲಿಯೇ ಮುಕ್ತಿಯ ಆನಂದವನ್ನ ಅನುಭವಿಸಿರ್ತಕ್ಕಂಥವನು, ಸಾಕಾರ ಇದ್ದಾಗಲೇ ನಿರಾಕಾರದ ಆನಂದವನ್ನು ಪಡೆದುಕೊಂಡಿರ್ತಕ್ಕಂಥವನು. ಮತ್ತ ಈ ನಿರಾಕಾರಕ್ಕೆ ಯಾಕೆ ಹೋದಿ, ಲಿಂಗೈಕ್ಯ ಯಾಕೆ ಆದಿ ಅಂತ ತಿಳ್ಕೊಂಡು ಆ ತಂಗಿ ಅಳ್ಳಾಕತ್ತಿದ್ದನ್ನ ಯಾರು ಕೇಳಿದ್ರು ಅಂತಂದ್ರ ಸಂಸಾರಿಗಳ ಹತ್ತಿರ ಸುಳಿಯದೇ ಇರ್ತಕ್ಕಂಥ ಅಲ್ಲಮ ಪ್ರಭುದೇವರು ಕೇಳಿದ್ರು. ಕೇಳಿ ಓಡೋಡಿ ಬಂದ್ರು.
ಅಂತರ ಇದು ಶೋಕ ಅಲ್ಲ, ಶೋಕ ಯೋಗ. ಇದು ಭಕ್ತಿಯ ಮುಕ್ತಿಯ ಪ್ರಲಾಪ. ಈ ಭೂಮಿ ಮ್ಯಾಲ ಹೆಣ್ಣಿಗಾಗಿ ಅತ್ತಾರ, ಹೊನ್ನಿಗಾಗಿ ಅತ್ತಾರ, ಮಣ್ಣಿಗಾಗಿ ಅತ್ತಾರ.